ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮಧು ಹೇಮಂತ್ ಬ್ಲಾಗ್. ಸೊ ಇವತ್ತು ನಾನು ಮಾಡ್ತಾ ಇರೋದು ಸಾಫ್ಟಾಗಿ ಡೆಲಿಷಿಯಸ್ ಆಗಿ ಹೇಗೆ ಗುಲಾಬ್ ಜಾಮೂನ್ ಮಾಡೋದು ಅಂತ ಈಸಿಯಾಗಿ ಹೇಳ್ಕೊಡ್ತಾಯಿದ್ದೀನಿ. ಬನ್ನಿ ಬೇಗ ಬೇಗ ತೋರಿಸ್ತೀನಿ. ಸೊ ನೀವು ಒಂದು 3 ಗ್ಲಾಸ್ ಆಫ್ ವಾಟರ್ ತೊಗೊಳ್ಳಿ. ಸೊ ಅದಕ್ಕೆ ಒಂದು 2.5 ಗ್ಲಾಸ್ ಆಫ್ ಶುಗರ್ ಹಾಕ್ಕೊಳ್ಳಿ. ಸ್ವಲ್ಪ ನಾನು ಶುಗರ್ ಕಡಿಮೆ ಇರಲಿ ಅಂತ. ನಿಮಗೆ ಬೇಕಂದರೆ 3:3 ರೇಷಿಯೋ ನೀವು ತೊಗೋಬೋದು. ಸೊ ಅದು ಬಾಯ್ಲ್ ಆಗಬೇಕು. ಒಂದು 10 ಮಿನಿಟ್ಸ್ ಶುಗರ್ ಎಲ್ಲ ಡಿಸಾಲ್ವ್ ಆಗುತ್ತೆ. ಸೊ ಅದನ್ನು ಆಫ್ ಮಾಡಿಬಿಡಿ. ನಂತರ ಇಲ್ಲಿ ಗುಲಾಬ್ ಜಾಮೂನ್ ಪೌಡರ್ ಬರುತ್ತಲ್ಲ, ಅದನ್ನು ತೊಗೊಂಡು ಅದಕ್ಕೆ ನೀವು ನೀರಲ್ಲಿ ಕಲಿಸ್ಬಾರ್ದು, ಹಾಲಲ್ಲಿ ಕಲಸಿ. ತುಂಬ ಸಾಫ್ಟಾಗಿ ಬರುತ್ತೆ, ಒಳಗಡೆ ಗಂಟು ಆಗೋಲ್ಲ. ಸೊ ಚೆನ್ನಾಗಿ ನಾರ್ಮಲಾಗಿ ನೀವು ಚಪಾತಿ ಹಿಟ್ಟೆಲ್ಲ ಹೇಗೆ ಕಲಿಸ್ತೀವೋ ಆ ಥರ ನೀಟ್ ಮಾಡ್ಕೊಂಡು ಚೆನ್ನಾಗಿ ಉಂಡೆ ಮಾಡ್ಕೊಳ್ಳಿ. ತುಂಬಾ ಅಂದರೆ ಅದು ಚೆನ್ನಾಗಿ ಕಲಿಸ್ಕೋಬೇಕು. ಒಂಥರ ಗಂಟು ಅಂದರೆ ಗಟ್ಟಿ ಥರ ಎಲ್ಲ ಮಾಡ್ಕೋಬಾರ್ದು, ಸಾಫ್ಟಾಗಿರಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊತ ಕಲಿಸ್ಕೊತ ಬನ್ನಿ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಪಾಮೆಲ್ಲ ಅಂದರೆ ಕೈಯೆಲ್ಲ ಎಣ್ಣೆಯಲ್ಲಿ ಸವರ್ಕೊಂಡು ಜಾಮೂನ್ ಅಂದರೆ ನೀವು ಬಾಲ್ ಹೇಗೆ ಮಾಡಬೇಕು ಅಂತಂದರೆ, ಒಂದು ಕ್ರ್ಯಾಕ್ ಇರಬಾರ್ದು ಬಾಲ್ ಮೇಲೆ. ಕ್ರ್ಯಾಕ್ ಇದ್ದರೆ ಏನಾಗುತ್ತೆ, ಎಣ್ಣೆಯಲ್ಲಿ ಬಿಟ್ಟಿದ ತಕ್ಷಣ ಅದು ಒಂಥರ ಒಡ್ಕೊಳ್ಳೋಂಗೆ ಆಗ್ಬಿಡುತ್ತೆ, ಜಾಮೂನ್ ಚೆನ್ನಾಗಿ ಬರಲ್ಲ, ಎಲ್ಲ ಒಡೆದೋಗ್ಬಿಡುತ್ತೆ. ಸೊ ನೀವು ಕ್ರ್ಯಾಕ್ ಇಲ್ಲದೆ ಜಾಮೂನ್ನ ಅದನ್ನು ಬಾಲ್ಸ್ನ ಮಾಡ್ಕೊಂಡು ಎಣ್ಣೆ ಕಾದಿರಬೇಕು. ಕಾದ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇಯಿಸ್ತಾ ಬರಬೇಕು ಬಾಲ್ಸ್, ಅದು ಗುಲಾಬ್ ಜಾಮೂನ್ ಬಾಲ್ಸು. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಅದನ್ನು ಫ್ರೈ ಮಾಡೋಕ್ಕೆ ಹೋಗ್ಬೇಡಿ. ಜಾಮೂನ್ಸ್ನ ಏನಾಗುತ್ತೆ ಅಂದರೆ ಬೇಗನೆ ಆಚೆ ಬೆಂದೋಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಅದೇನಾಗುತ್ತೆ ಅಂದರೆ ನಾವು ಪಾಕದಲ್ಲಿ ಬಿದ್ದಿದ ತಕ್ಷಣ ಗಂಟು ಆಗಿಬಿಡುತ್ತೆ. ಸೊ ತುಂಬ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ತುಂಬಾ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಡಾರ್ಕಾಗಿ. ಸೊ ಈ ಥರ ಮೀಡಿಯಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾ ಬನ್ನಿ. ಸೊ ಈ ಥರ ಗೋಲ್ಡನ್ ಬ್ರೌನ್ ಬಂದಿದ ತಕ್ಷಣ ಅದನ್ನೆಲ್ಲ ತೆಗೆದುಬಿಟ್ಟು, ಪಾಕ ಬಿಸಿ ಇರಬೇಕು. ಆದರೆ ಈ ಜಾಮೂನ್ಸು ಅಲ್ಲಿ ನೀವು ಎಣ್ಣೆಯಲ್ಲಿ ತೆಗೆದಿದ ತಕ್ಷಣ ಪಾಕದ ಒಳಗಡೆ ಹಾಕೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಾರಬೇಕದು. ಜಾಮೂನ್ ಬಿಸಿ ಎಣ್ಣೆಯಿಂದ ತೆಗೆದಿದ ತಕ್ಷಣ ನಾವು ಪಾಕಕ್ಕೆ ಹಾಕ್ಬಿಟ್ರೆ ಅದು ಏನಾಗ್ಬಿಡುತ್ತೆ, ಬೇಗನೆ ಒಂಥರ ಮೆತ್ತಗಾಗಿ ಹೊಡ್ಕೊಂಡ್ಬಿಡುತ್ತೆ. ಸೊ ಆ ಥರ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಾರಿದ ಮೇಲೆ ಹಾಕಿ. ಇವಾಗ ಬಿಸಿಯಾದ ಸೂಪರ್ ಟೇಸ್ಟ್ಫುಲ್ ಆಗಿರೋ ಡೆಲಿಷಿಯಸ್ ಆಗಿ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ನೋಡಿ, ಕಟ್ ಮಾಡ್ತಾಯಿದ್ರೆ ಹೇಗೆ ಸಾಫ್ಟಾಗಿ ಬರ್ತಾಯಿದೆ, ನೋಡಿದ್ರಿ ಅಲ್ವಾ? ಇಷ್ಟ ಆದರೆ ನಿಮಗೂ ಕಾಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಕೀಪ್ ಸಪೋರ್ಟಿಂಗ್ ಮೈ ಚಾನಲ್. ಲವ್ ಯು ಗೈಸ್. ಬೈ, ಟೇಕ್ ಕೇರ್.